ಪ್ರಶ್ನೆ 1. ಭೂಮಿಯ ಅಂದಾಜು ವಯಸ್ಸು ಎಷ್ಟು? ಆಪ್ಷನ್ಗಳು: ಎ 5 ಬಿಲಿಯನ್ ವರ್ಷಗಳು, ಬಿ 10 ಬಿಲಿಯನ್ ವರ್ಷಗಳು, ಸಿ 4.6 ಬಿಲಿಯನ್ ವರ್ಷಗಳು, ಡಿ 8 ಬಿಲಿಯನ್ ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 4.6 ಬಿಲಿಯನ್ ವರ್ಷಗಳು. ಪ್ರಶ್ನೆ ಸಂಖ್ಯೆ 2. ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ಗಳು: ಎ ನ್ಯೂಟನ್, ಬಿ ಎರಾಸ್ಟೋಥನೀಸ್, ಸಿ ಕೋರಿಯಾಸಿಸ್, ಡಿ ಮೆಗಲನ್. ಸರಿಯಾದ ಉತ್ತರ ಎರಾಸ್ಟೋಥನೀಸ್. ಪ್ರಶ್ನೆ ಸಂಖ್ಯೆ 3. ಅತ್ಯಂತ ಹಳೆಯ ಭೂಖಂಡ ಯಾವುದು? ಆಪ್ಷನ್ಗಳು: ಎ ಏಷ್ಯಾ ಖಂಡ, ಬಿ ಯುರೋಪ್, ಸಿ ಆಸ್ಟ್ರೇಲಿಯಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಡಿ ಆಫ್ರಿಕಾ ಖಂಡ. ಪ್ರಶ್ನೆ ಸಂಖ್ಯೆ 4. ಅತ್ಯಂತ ಚಿಕ್ಕ ಖಂಡ ಯಾವುದು? ಆಪ್ಷನ್ಗಳು: ಎ ಆಸ್ಟ್ರೇಲಿಯಾ, ಬಿ ಯುರೋಪ್, ಸಿ ಏಷ್ಯಾ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಪ್ರಶ್ನೆ ಸಂಖ್ಯೆ 5. ಅತ್ಯಂತ ಹೆಚ್ಚು ಹಗಲು ಹೊಂದಿರುವ ದಿನ ಯಾವುದು? ಆಪ್ಷನ್ಗಳು: ಎ ಜೂನ್ 21, ಬಿ ಜೂನ್ 25, ಸಿ ಮಾರ್ಚ್ 22, ಡಿ ಡಿಸೆಂಬರ್ 20. ಸರಿಯಾದ ಉತ್ತರ ಜೂನ್ 21 ಅತಿ ಹೆಚ್ಚು ಹಗಲನ್ನು ಹೊಂದಿರುತ್ತದೆ. ಪ್ರಶ್ನೆ ಸಂಖ್ಯೆ 6. ಅತಿ ಹೆಚ್ಚು ರಾತ್ರಿ ಹೊಂದಿರುವ ದಿನ ಯಾವುದು? ಆಪ್ಷನ್ಗಳು: ಎ ಮಾರ್ಚ್ 22, ಬಿ ಡಿಸೆಂಬರ್ 22, ಸಿ ಜನವರಿ 20, ಡಿ ಸೆಪ್ಟೆಂಬರ್ 30. ಸರಿಯಾದ ಉತ್ತರ ಬಿ ಡಿಸೆಂಬರ್ 22 ಅತಿ ಹೆಚ್ಚು ರಾತ್ರಿಯನ್ನು ಹೊಂದಿರುತ್ತದೆ. ಪ್ರಶ್ನೆ ಸಂಖ್ಯೆ 7. ಭೂಮಿಯ ಆಳಕ್ಕೆ ಹೋದಂತೆ ಶಾಖವು ಏನಾಗುತ್ತದೆ? ಆಪ್ಷನ್ಗಳು: ಎ ಕಡಿಮೆಯಾಗುತ್ತದೆ, ಬಿ ಹೆಚ್ಚಿಗೆ ಆಗುತ್ತದೆ, ಸಿ ಇದ್ದಷ್ಟೇ ಇರುತ್ತದೆ, ಡಿ ತಂಪಾಗುತ್ತದೆ. ಸರಿಯಾದ ಉತ್ತರ ಬಿ ಹೆಚ್ಚಿಗೆ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಕಬ್ಬಿಣವು ತುಕ್ಕು ಹಿಡಿಯುವುದರಿಂದ ಅದರ ತೂಕವು ಏನಾಗುತ್ತದೆ? ಆಪ್ಷನ್ಗಳು: ಎ ಇದ್ದಷ್ಟೇ ಇರುತ್ತದೆ, ಬಿ ಹೆಚ್ಚಿಗೆ ಆಗುತ್ತದೆ, ಸಿ ಕಡಿಮೆ ಆಗುತ್ತದೆ, ಡಿ ಏನೂ ಆಗುವುದಿಲ್ಲ. ಉತ್ತರ ಬಿ ಹೆಚ್ಚಿಗೆ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 9. ಗಾಳಿಯು ಭೂಮಿಯಿಂದ ಎಷ್ಟು ಎತ್ತರದವರೆಗೆ ವ್ಯಾಪಿಸಿದೆ? ಆಪ್ಷನ್ಗಳು: ಎ 1600 ಕಿಲೋಮೀಟರ್, ಬಿ 1500 ಕಿಲೋಮೀಟರ್, ಸಿ 1000 ಕಿಲೋಮೀಟರ್, ಡಿ 2000 ಕಿಲೋಮೀಟರ್. ಸರಿಯಾದ ಉತ್ತರ ಎ 1600 ಕಿಲೋಮೀಟರ್.
ಪ್ರಶ್ನೆ ಸಂಖ್ಯೆ 10. ಭೂಮಿಯ ಮೇಲೆ ಹಲವು ವರ್ಷಗಳಿಂದ ಮಳೆಯೇ ಆಗದಿರುವ ಪ್ರದೇಶ ಯಾವುದು? ಆಪ್ಷನ್ಗಳು: ಎ ಅಕಟಾಮ ಮರುಭೂಮಿ ಚಿಲಿ, ಬಿ ಸಹರಾ ಮರುಭೂಮಿ ಆಫ್ರಿಕಾ, ಸಿ ಥಾರ್ ಮರುಭೂಮಿ ಭಾರತ, ಡಿ ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಚಿಲಿ ದೇಶದ ಅಕಟಾಮ ಮರುಭೂಮಿ. ಪ್ರಶ್ನೆ ಸಂಖ್ಯೆ 11. ಭಾರತ ದೇಶವು ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಉದ್ದವನ್ನು ಹೊಂದಿದೆ? ಆಪ್ಷನ್ಗಳು: ಎ 3000 ಕಿಲೋಮೀಟರ್, ಬಿ 4000 ಕಿಲೋಮೀಟರ್, ಸಿ 3500 ಕಿಲೋಮೀಟರ್, ಡಿ 3214 ಕಿಲೋಮೀಟರ್. ಸರಿಯಾದ ಉತ್ತರ 3214 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 12. ಭಾರತದ ಉತ್ತರದ ತುತ್ತ ತುದಿ ಯಾವುದು? ಆಪ್ಷನ್ಗಳು: ಎ ಇಂದ್ರಾಕೂಲ್, ಬಿ ಜೈಪುರ್, ಸಿ ಹಿಮಾಚಲ ಪ್ರದೇಶ್, ಡಿ ಪಂಜಾಬ್. ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.